ನೀಡಿದ ವರವೋ ಈ ಊರಿಗೆ ಇವಾಲದ ಮರವೋ. ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಏಳು ಏಳೆಡೆಯ ಸರ್ಪ ಬಂದು ಕುಂತೈತೋ ಯಪ್ಪ ನಮ್ಮ ಹುಳಿಯೂರು ದುರ್ಗ ಕಾಯೋ ಗಂಧ. ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಬೆಳಗ್ಗೆಯಿಂದ ನಾವು ರಸ್ತೆ ಕಾಮಗಾರಿಗಳಿಗೆ, ಬಸ್ ಸ್ಟ್ಯಾಂಡ್ಗೆ ಲೈಟ್ಗಳ ಉದ್ಘಾಟನೆ ಮತ್ತು ಇವತ್ತು ಕೊಟ್ಟಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಸ್ತ್ರೀ ಶಕ್ತಿ ಭವನ ಎರಡೂ ಕೂಡ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಈ 2.5 ವರ್ಷ ಕಾಲದಲ್ಲಿ ಸ್ವಲ್ಪ ಕಷ್ಟನೇ, ದುಡ್ಡು ಗ್ರ್ಯಾಂಟ್ ಯಾವುದು ಸರಿಯಾಗಿ ಬರ್ತಾ ಇಲ್ಲ. ಆದರೂ ಕೂಡ ಕೆಲಸ ನಾನಂತೂ ನಿಲ್ಲಿಸಿಲ್ಲ. ಏನು ಮಾಡ್ತೀನೋ ಎಲ್ಲೋ ಒಂದು ಕಡೆ ತಂದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ನಮಗೆ ಇವನು ದುರ್ವಾಸನು ಅವ್ರು ಕಾಟ ಕೊಡ್ತಾನೆ, ನನಗೆ ಅದು ಬೇಕು ಇದು ಬೇಕು ಅಂತೇಳಿ. ಆಮೇಲೆ 50 ಲಕ್ಷ ರೂಪಾಯಿ ಸ್ಟೇಡಿಯಮ್ಗೂ ಕೂಡ ಮಂಜೂರು ಆಗೈತೆ. ಸ್ಟೇಡಿಯಮ್ ಏನು ಶಾಂತಿನಗರದಲ್ಲಿ ಕೊಟ್ಟಿದ್ರು, ಅದಕ್ಕೂ ಕೂಡ ಯಾವ್ದಿದು ನಮ್ಮೂರ್ದು ಅತ್ತಿಪಲ್ಲೆ ಶಾಂತಿನಗರ. ನಂದು ವಾರ್ಡ್ ದೊಡ್ಡದಣ್ಣ, ನಿಮ್ಮ ಕ್ಷೇತ್ರ ಇದ್ದಂಗೆ ಒಂದು ವಾರ್ಡ್ ದೊಡ್ಡದು. ನನಗೆ ಎಲ್ಲೆಲ್ಲಿ ಸ್ತ್ರೀ ಶಕ್ತಿ ಭವನ ಜಾಗ ಕೊಡ್ತೀರೋ ಅಲ್ಲಿ ಎಲ್ಲ ಈಗ ನಮ್ಮವರು ಏನು ತೊಂದರೆ ಇಲ್ಲ, ಕೊಡ್ತೀನಮ್ಮ. ನೀವು ಜಾಗ ಕೊಟ್ಟರೆ ಸಾಕು. ಆ ಜಾಗ ಕೊಟ್ಟರೆ ಅದಕ್ಕೊಂದು 9-10 ಸುಮ್ಮನೆ ಮ್ಯಾನ್ಯುವಲ್ ಬರ್ಕೊಡ್ರಿ, ನಾನು ಮಂಜೂರು ಮಾಡ್ಕೊಡ್ತೀನಿ. ಯಾಕಂದರೆ ಇವತ್ತು ಹೆಣ್ಮಕ್ಳು ಮನೇಲಿರಲ್ಲ, ಮೀಟಿಂಗ್ ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ, ಟೈಲರಿಂಗ್ ಟ್ರೈನಿಂಗ್ ಮಾಡ್ತಾರೆ. ಅವ್ರಿಗೆಲ್ಲೂ ಒಂದು ಕಡೆ ಸ್ವಂತ ಜಾಗ ಇಲ್ಲ ಅಂತಂದರೆ ಯಾರ್ದೋ ಮನೆ ಹತ್ರ ಕುತ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇಡೀ ನನ್ನ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಜಾಗ ಕೊಟ್ಟರೋ ಅಲ್ಲಿ ಎಲ್ಲ ಕಡೆ ಸ್ತ್ರೀ ಶಕ್ತಿ ಭವನಗಳನ್ನು ಕಟ್ಕೊಟ್ಟಿದ್ದೀನಿ. ನಾನು ನೀವು ಎಲ್ಲಿ ಕೊಟ್ಟರು ಕೂಡ ಇನ್ನು ಎಷ್ಟಾದರೂ ಕೂಡ ನಾನು ಗ್ರ್ಯಾಂಟ್ ಏನು ಭಿಕ್ಷಾ ಬೇಡ್ತೀನಿ, ಏನು ಮಾಡ್ತೀನಿ ತಗೊಂಬಂದು ನಾನು ಕಟ್ಟಡವನ್ನು ಕಟ್ಕೊಡುವಂಥ ಕೆಲಸ ಕೂಡ ಮಾಡ್ತೀನಿ. ಮತ್ತು ಈಗ ಇನ್ನೂ ಭಾಳ ಪ್ರಮುಖವಾಗಿ ಇನ್ನೊಂದು ಟೆಂಡರ್ ಆಗ್ತಾಯಿದೆ. ನಮಗೇನು ತುಮಕೂರು ರೋಡಿಂದ ರಾವತ್ನಹಳ್ಳಿಯಿಂದ ಸೊಂಡೆಗೊಪ್ಪ ರಸ್ತೆ ಏನೈತೆ ಸ್ವಲ್ಪ ಅಗಲ ಮಾಡ್ತೀವಿ. ಈಗ ಯಾರೇ ಜಮೀನ್ದಾರಿದ್ರು ಒಂದು ಸ್ವಲ್ಪ ದಯವಿಟ್ಟು ಸಹಕಾರ ಕೊಟ್ಟು, ಯಾಕಂದರೆ ರಸ್ತೆ ಎಷ್ಟು ಅಗಲ ಆದರೆ ಊರಿಗೆ ಅಷ್ಟು ಬೆಲೆ ಬರ್ತದೆ. ನೀವು ನೋಡಿರ್ಬೋದು, ಎಲ್ಲ ಕಡೆ ರಸ್ತೆಗಳನ್ನು ಬಿಟ್ಕೊಟ್ಟವ್ರೆ. ನಮಗೆ ಮಾದನಾಯಕನಹಳ್ಳಿಯಿಂದ ಕಡಬೇರೆಯವ್ರದ್ದು ರೋಡು ಸುಮಾರು 16 ಕಿಲೋಮೀಟ್ರ್, 2 ರೋಡ್ ಮಾಡಿರುವಂಥದ್ದು. 16 ಕಿಲೋಮೀಟ್ರು ಇಂಟು 25 ಅಡಿ ಅಗಲ ಬಿಟ್ಕೊಟ್ಟಾರೆ, ಫ್ರೀಯಾಗಿ ಬಿಟ್ಟರು, ಯಾರು ಕೂಡ ಬರಲಿಲ್ಲ. ಆದರೆ ಇವತ್ತು ಅಲ್ಲಿ ಪೂರ್ತಿ ಕಮರ್ಷಿಯಲ್ ಆಗಿದೆ, ಒಳ್ಳೆ ಬೆಲೆನೂ ಬಂದೈತೆ. ನಮ್ದು ಯಾವುದೇ ಜಮೀನುಗಳಿಲ್ಲ, ಆದರೂ ಕೂಡ ನಿಮ್ಮೂರು ರಸ್ತೆಗಳಿಗೆ ಸ್ವಲ್ಪ ಮುಂದಕ್ಕೆ ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. 10 ವರ್ಷಕ್ಕೆ ನೀವು ಇನ್ನೂ ಇಲ್ಲ ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳು ಆಗ್ತಾ ಇರ್ತವೆ, ಬರ್ತಾ ಇರ್ತಾರೆ ಜನ. ಸೊ ಅದಕ್ಕೋಸ್ಕರ ಈಗ ನೋಡಿ ಊರೊಳಗಡೆ ಕ್ರಾಸ್ ಮಾಡೋಕ್ಕೂ ಆಗಲ್ಲ, ಮಧ್ಯೆ ಸ್ವಲ್ಪ ಅಗಲ ಬಿಟ್ಟಿದ್ರೆ ಆಗ್ತಾಯಿತ್ತು. ಆ ದೃಷ್ಟಿಯಿಂದ ಆ ರಸ್ತೆ 19 ಕೋಟಿ ರೂಪಾಯಲ್ಲಿ ಮಂಜೂರು ಮಾಡಿಸಿದ್ದೀನಿ. ಅದನ್ನು ಟೆಂಡರ್ಗೆ ಹೋಗೈತೆ, ಟೆಂಡ್ರ್ ಓಪನ್ ಆಯಿತು. ಬಹುಶಃ ಇನ್ನೊಂದು ತಿಂಗಳೊಳಗಡೆಗೆ ಅದನ್ನು ಪೂಜೆಯನ್ನು ಮಾಡ್ತೀನಿ. ಅದು ತಾವೇ ಸ್ವಲ್ಪ ಸಹಕಾರ ಕೊಟ್ಟು ರಸ್ತೆಯನ್ನು ಅಗಲ ಮಾಡುವಂಥ ಕೆಲಸನ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಸ್ವಲ್ಪ ನೀವು ಕೇಳೋ ಕೆಲಸದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮಾಡ್ಬೋದು, ಒಳಗೆ ನೂರು ರಾಗಿ ಗಾಣಂಗೆ ಕಾವೇರಿಯ ಕಾಲಂಚಿನ ರೈತ ಈ ಊರಿನ ಚಿರಶಾಂತಿಯ ದೂತ. ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗೆಣೆಕಾರ, ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ